ಮಂಗಳವಾರದಿಂದ ಅನಿರ್ದಿಷ್ಟ ಅವಧಿ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಾರಿಗೆ ಸಂಘಟನೆಗಳ ಮುಷ್ಕರಕ್ಕೆ ಬಿಜೆಪಿ ಬೆಂಬಲವನ್ನ ಸೂಚಿಸಿದೆ. ಸಾರಿಗೆ ನೌಕರರ ಪರ ಬಿಜೆಪಿ ನಾಯಕರು ನಿಂತುಕೊಂಡಿದ್ದಾರೆ. ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ನಾವು ಕೂಡ ಅವರಿಗೆ ಶಕ್ತಿ ತುಂಬ್ತೀವಿ ಅಂತ ಬೆಂಬಲದ ಬಗ್ಗೆ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಬಿಜೆಪಿ ನಾಯಕರು. ಹೀಗಾಗಿ ಮಂಗಳವಾರದಿಂದ ಅನಿರ್ದಿಷ್ಟ ಅವಧಿ ಸಾರಿಗೆ ಮುಷ್ಕರದಲ್ಲಿ ಬಿಜೆಪಿಯ ಪಾತ್ರವೂ ಕೂಡ ಇರುತ್ತೆ. ಅದರ ಜೊತೆಗೆ ಇದನ್ನ ಇನ್ನಷ್ಟು ಉಗ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಈಗ ಸದ್ಯ ಅಧಿಕೃತವಾಗಿ ನಮ್ಮ ಬೆಂಬಲ ಸಾರಿಗೆ ಸಂಘಟನೆಗಳ ಜೊತೆಗೆ ಸದಾ ಇರುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ನಾಡಿದ್ದು ಬಸ್ ಬಂದ್ಗೆ ಸಾರಿಗೆ ಸಂಘಟನೆಗಳು ಕರೆಯನ್ನ ಕೊಟ್ಟಿರೋ ಬೆನ್ನಲ್ಲೇ ಸಿಎಂ ಜೊತೆ ಸಭೆ ಬಳಿಕ ನಾಳೆ ರಾಮಲಿಂಗಾರೆಡ್ಡಿ ಅವರು ಸಭೆ ನಡೆಸ್ತಾರಾ? ಬಂದ್ಗೆ ಕರೆ ಕೊಟ್ಟಿರೋ ಸಾರಿಗೆ ಸಂಘಟನೆಗಳ ಜೊತೆ ಸಂಧಾನ ಸಕ್ಸಸ್ ಆದ್ರೆ ಬಂದ್ ವಾಪಸ್ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಸಂಧಾನ ವಿಫಲವಾದ್ರೆ ಬಂದ್ ಖಚಿತ. ಏನು 7 ಸಂಘಟನೆಗಳ ಕರೆ ಕೊಟ್ಟಿವೆ ಅವೆಲ್ಲವೂ ಕೂಡ ಬಂದ್ನಲ್ಲಿ ಭಾಗಿಯಾಗ್ತವೆ. ಎಸ್ಮಾಗೆ ಡೋಂಟ್ ಕೇರ್ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ್, ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಸಭೆ ಆಗಿದೆ. ಸೊ ಹಾಗಾಗಿ ಸಂಘಟನೆಗಳ ಜೊತೆಗೆ ನಾಳೆ ಸಚಿವರು ಒಂದು ಸಭೆ ನಡೆಸ್ತಾರಾ? ಈ ಸಂಧಾನ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಆಗಿರುವಂತಹ ಡಿಸ್ಕಷನ್ನ ಅಂಶಗಳನ್ನ ಇಡ್ತಾರೆ. ಸೊ ಯಾವ ರೀತಿಯ ನಿರ್ಣಯಕ್ಕೆ ಬಂದಿದ್ದಾರೆ? ಕನ್ವಿನ್ಸ್ ಆಗೋ ರೀತಿಯಲ್ಲಿ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು? ದಿವ್ಯಾ, ಇವತ್ತಿನ ಸಭೆಯಲ್ಲಿ ನೌಕರರನ್ನ ಕನ್ವಿನ್ಸ್ ಮಾಡುವಂಥ ರೀತಿಯಲ್ಲಿ ಇರಲಿಲ್ಲ. ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಸಭೆಯಲ್ಲಿ ಚರ್ಚೆಯನ್ನು ಮಾಡಿರುವಂಥದ್ದು. ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ, ಎಷ್ಟು ಅಮೌಂಟ್ ಬಾಕಿ ಇದೆ, ಎಷ್ಟು ಬಿಡುಗಡೆ ಆಗಬೇಕು, ಯಾವ ರೀತಿಯಾಗಿ ಇದನ್ನು ಪರಿಹಾರ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರುವಂಥದ್ದು. ಈ ಸಭೆ ಆದ ಬಳಿಕ ಸಂಘಟನೆಗಳ ಜೊತೆ ನಾಳೆ ಸಭೆ ಮಾಡ್ತೀವಿ ಅಂತೇಳಿ ನಿರ್ಧಾರ ಆಗಿತ್ತು. ಆದರೆ ಮುಖ್ಯಮಂತ್ರಿಗಳ ಸಭೆ ಆದ ಬಳಿಕ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು, ಸಂಕ್ರಾಂತಿ ಹಬ್ಬದ ನಂತರ ಅವರನ್ನು ಸಭೆಗೆ ಕರೆದು ಆಹ್ವಾನ ಮಾಡಿ ಚರ್ಚೆಯನ್ನು ಮಾಡ್ತೀನಿ ಅಂತೇಳಿ ಅಲ್ಲಿವರೆಗೂ ಕೂಡ ಮುಷ್ಕರನ ಮುಂದೂಡುವಂತೆ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಒಟ್ಟು 13 ಸಂಘಟನೆಗಳಲ್ಲಿ 7 ಸಂಘಟನೆಗಳು ಬೆಂಬಲ ಇದೆ, 6 ಸಂಘಟನೆಗಳು ವಿರೋಧವನ್ನು ಮಾಡ್ತಾ ಇರುವಂಥದ್ದು. 80,000 ಇರ್ತಕ್ಕಂಥ ಸಿಬ್ಬಂದಿಯಲ್ಲಿ ಯಾರಿಗೆ ಬೆಂಬಲ ಕೊಡ್ತಾರೆ ಕೊಡಲ್ಲ ಅನ್ನುವಂಥದ್ದು ಕೂಡ ಕುತೂಹಲ ಆಗಿದೆ. ಇದರ ಮಧ್ಯದಲ್ಲಿ ಈಗ ಮುಖ್ಯಮಂತ್ರಿಗಳು ಫೆಬ್ರವರಿ ಬಜೆಟ್ನಲ್ಲಿ 2,000 ಕೋಟಿ ಬಿಡುಗಡೆ ಮಾಡೋದಕ್ಕೆ ನಾವು ಮನವಿನೇ ಮಾಡ್ಕೊಂಡಿದ್ವಿ. ಅದು ಬಜೆಟ್ನಲ್ಲಿ ತೀರ್ಮಾನ ಆಗಿ ಬಿಡುಗಡೆ ಆಗುತ್ತೆ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ. ಈ ಚರ್ಚೆ ಆದ ಬಳಿಕ ಸಾರಿಗೆ ಸಚಿವರು ನೌಕರರ ಬಳಿ ಯಾವ ರೀತಿಯಾಗಿ ಕನ್ವಿನ್ಸನ್ನು ಮಾಡ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. ಇನ್ನು ಒಂದೇ ದಿನ ಬಾಕಿ ಇರುವಂಥದ್ದು ಮುಷ್ಕರಕ್ಕೆ. ಈ ನಿಟ್ಟಿನಲ್ಲಿ ನಾಳೆ ಏನಾದರೂ ಕರೆದು ಮಾತನಾಡುವಂಥ ಪ್ರಯತ್ನಕ್ಕೆ ಏನಾದರೂ ರಾಮಲಿಂಗಾರೆಡ್ಡಿ ಅವರು ಮುಂದಾಗ್ತಾರಾ? ಒಂದು ವೇಳೆ ಕರೀದೇ ಹೋದರೆ, ಸರ್ಕಾರ ಇರ್ಬೋದು ಅಥವಾ ಇಲಾಖೆ ಅಧಿಕಾರಿಗಳು ಸಚಿವರು ಕರೀದೇ ಹೋದರೆ ನೌಕರರ ನಡೆ ಅಂದರೆ ಒಕ್ಕೂಟದ ನಡೆ ಏನಾಗಿರುತ್ತೆ, ಜೊತೆ ಜಂಟಿ ಕ್ರಿಯಾ ಸಮಿತಿಯ ನಡೆ ಏನಾಗಿರುತ್ತೆ ಅನ್ನೋಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.